ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕುಲಿನರಿ. ಇವತ್ತು ನಾವು ವೀಕೆಂಡ್ ಸ್ಪೆಷಲ್ ಸ್ವೀಟು ರಬ್ಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 2 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಇದನ್ನು ನಾನು ದಪ್ಪ ಕಡಾಯಿ ನಾನ್ ಸ್ಟಿಕ್ ಕಡಾಯಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಐರನ್ ಕಡಾಯಿನಲ್ಲೂ ಮಾಡ್ಬೋದು. ನಾನಿವತ್ತು ನಾನ್ ಸ್ಟಿಕ್ ಕಡಾಯಿನಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ನಾವು ಫುಲ್ ಫ್ಲೇಮಲ್ಲಿ ಹಾಲನ್ನ ಕುದಿಸ್ತಾ ಬರಬೇಕು. ಈ ಹಾಲನ್ನ ಕುದಿಸಿ ಇದರಲ್ಲಿ ಬರೋವಂಥ ಕೆನೆನ ನಾವು ಕಲೆಕ್ಟ್ ಮಾಡ್ತಾ ಹೋಗಬೇಕು. ರಬ್ಡಿ ಸ್ವೀಟ್ ಅಂದರೆ ಕೆನೆನ ಚೆನ್ನಾಗಿ ಕಲೆಕ್ಟ್ ಮಾಡಿ ಅದರಿಂದ ಮಾಡೋ ಸ್ವೀಟು. ಈ ರಬ್ಡಿ ಸ್ವೀಟು ನಾವು ಕನ್ನಡದಲ್ಲಿ ಬಾಸುಂದಿ ಅಂತ ಮುಂಚೆ ಹೇಳ್ತಾ ಇದ್ವಿ. ಸೊ ಈ ಥರ ಕುದೀತಾ ಬರಬೇಕು. 2 ಲೀಟ್ರ್ ಇರೋ ಹಾಲು ಅರ್ಧ ಲೀಟ್ರಷ್ಟು ಕಂಡೆನ್ಸ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ತಾ ಇರಬೇಕು. ಇದು ಈ 2 ಲೀಟ್ರಷ್ಟು ಹಾಲು ಕಂಡೆನ್ಸ್ ಆಗೋದಕ್ಕೆ ನನಗೆ 45 ಮಿನಿಟ್ಸ್ ಟು 1 ಅವರ್ ಟೈಮ್ ತೊಗೊಂಡಿದೆ. ನೋಡಿ, ಈ ಥರ ಕೆನೆ ಕಲೆಕ್ಟ್ ಆಗ್ತಾ ಬರ್ತಾ ಇದೆ. ಇದನ್ನು ಫುಲ್ ಫ್ಲೇಮಲ್ಲೇ ಮಾಡ್ತಾ ಇರಬೇಕು, ಆದರೆ ಕೈಯಾಡ್ತಾ ಇರಬೇಕು, ಎಲ್ಲೂ ಮಿಸ್ ಮಾಡಬಾರ್ದು. ಈ ಹಾಲು ಎಷ್ಟು ಕುದಿಯುತ್ತೋ ಮತ್ತು ಕೆನೆ ಕಲೆಕ್ಟ್ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಸ್ವೀಟು. ಸೊ ಈಗ ನೋಡಿ, ಈ ಥರ ಎಲ್ಲ ಕೆನೆ ಸೈಡಲ್ಲಿ ಕಲೆಕ್ಟ್ ಮಾಡ್ತಾ ಹೋಗಬೇಕು. ಹಾಲು ಕುದೀತಾ ಇರಬೇಕು, ಮಧ್ಯೆ ಮಧ್ಯೆ ಕೈಯಾಡ್ತಾನೇ ಇರಬೇಕು. ತುಂಬ ಕೆನೆ ಕಲೆಕ್ಟ್ ಆಗ್ತಾ ಹೋಗಬೇಕು, ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಹಾಲು ಸ್ವೀಟ್ ಯಾರ್ಯಾರು ಇಷ್ಟಪಡ್ತಾರೋ ಅವ್ರಿಗೆಲ್ಲ ಇದು ಫೇವ್ರೆಟ್ ಸ್ವೀಟ್ ಇದು. ನೋಡಿ, ಈಗ ಹೆಚ್ಚು ಕಮ್ಮಿ 2 ಲೀಟ್ರ್ ಇದ್ದಿದ್ದ ಹಾಲು 1 ಲೀಟ್ರಿಗೆ ಕಂಡೆನ್ಸ್ ಆಗಿದೆ, ಕಡಿಮೆ ಆಗಿದೆ. ಇವಾಗ ನೋಡಿ, ಈ ಥರ ಬರ್ತಾ ಇರುತ್ತೆ ಕೆನೆ ಹಿಂಗೆ. ಸೊ ಹಿಂಗೆ ಸೈಡಲ್ಲಿ ತೆಗಿತಾ ಹೋಗ್ಬೇಕು ಇದನ್ನು, ಕೆನೆನ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈ ಥರ ಸೈಡಲ್ಲಿ ತೆಗಿತಾ ಹೋಗಬೇಕು. ಅಂದರೆ ಹಾಲಲ್ಲಿ ಎಷ್ಟು ಥರ ಸ್ವೀಟ್ ಮಾಡ್ಕೋಬೋದು ಅಂತ ಇದು ಒಂದು ಎಕ್ಸಾಂಪಲ್ಲು. ಇದು ಎಷ್ಟು ಒಳ್ಳೆ ಸ್ವೀಟ್ ಅಂತಂದರೆ, ನಮ್ಮ ಇಂಡಿಯನ್ ಸ್ವೀಟ್ಸಲ್ಲಿ ಈ ಥರದ್ದೆಲ್ಲ ಟ್ರೆಡಿಷನಲ್ ಸ್ವೀಟ್ಸು ಎಷ್ಟು ಜನ ಇಷ್ಟಪಡ್ತಾರೆ. ಮತ್ತು ಇದು ತುಂಬ ಯಾರು ಇದನ್ನು ಇಮ್ಯಾಜಿನ್ನು ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಒಳ್ಳೆ ಸ್ವೀಟ್ ಇದು. ಬರೀ ಹಾಲಿಂದ ಇಷ್ಟು ಚೆನ್ನಾಗಿರೋ ಸ್ವೀಟು ತಯಾರಿಸ್ಬೋದಾ ಅಂತ. ನೋಡಿ, ಈ ಥರ ಈಗ ಹೆಚ್ಚು ಕಮ್ಮಿ 1 ಲೀಟ್ರ್ ಆಗಿದೆ. ಈ ಟೈಮಲ್ಲಿ ನಾನು ಅರ್ಧ ಬಟ್ಲಷ್ಟು ಹಾಲನ್ನ ಕೇಸರಿ ದಳ, ಒಂದು 5ರಿಂದ 6 ಕೇಸರಿ ದಳ ಹಾಕಿ ನೆನೆಸಿರೋಂಥ ಹಾಲನ್ನ ಇದರೊಳಗೆ ಹಾಕಿದೆ. ಇದರಿಂದ ಕೇಸರಿ ಫ್ಲೇವರು ಬರುತ್ತೆ. ಅಂದರೆ ಹಾಲು ಸ್ವೀಟ್ದು ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ, ಫ್ಲೇವರು ಮತ್ತು ಕಲರು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕೈಯಾಡ್ತಾ ಇರಬೇಕು ಕೆನೆನ, ಮತ್ತು ಅದರೊಳಗೆ ಹಾಕಬೇಕು, ಮತ್ತು ಕೈಯಾಡಬೇಕು. ಈ ಥರ ಮಾಡಿ ನೋಡಿ, ಈಗ ಎಷ್ಟು ದಪ್ಪ ಆಗಿದೆ ಹಾಲೀಗ, ಅಂದರೆ ಗಟ್ಟಿ ಆಗ್ತಾ ಬಂದಿದೆ ಹಾಲು. ಇವಾಗ ಟೇಸ್ಟಿಯಾಗಿಯೂ ಇರುತ್ತೆ ಇವಾಗ ಹಾಲು. ಇನ್ನೊಂದು ಸ್ವಲ್ಪ ಬಂದರೆ ರಬ್ಡಿ ರೆಡಿ ಆಯಿತು ಅಂತ. ಈ ಟೈಮಲ್ಲಿ ನಾನು 1/2 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಬರೀ ಇದೊಂದನ್ನೇ ತಿನ್ನೋದಾದರೆ ಇನ್ನೂ 1/2 ಕಪ್ ಸಕ್ಕರೆ ಹಾಕಿ ಮಾಡ್ಕೋಬೋದು. ನಾನು ಇದನ್ನು ಸ್ವೀಟ್ ಜೊತೆ, ಬೇರೆ ಸ್ವೀಟ್ ಜೊತೆ ಮಾಡಿರೋದ್ರಿಂದ, ಕಾಂಬಿನೇಷನಾಗಿ ಮಾಡ್ತಾ ಇರೋದ್ರಿಂದ ರಬ್ಡಿನ ನಾನು ಬರೀ 1/2 ಕಪ್ ಹಾಕ್ಕೊಂಡಿದ್ದೀನಿ. ಈಗ ಈ ಟೆಕ್ಸ್ಚರ್ ಬಂದಿದೆ. ಈ ಟೆಕ್ಸ್ಚರ್ ಬಂದರೆ ರಬ್ಡಿ ರೆಡಿಯಾಗಿದೆ ಅಂತ. ನೋಡಿ, ಈ ಥರ ಕೆನೆ ಬರೀತಾ ಸ್ವೀಟು ರಬ್ಡಿ ರೆಡಿಯಾಗಿದೆ. ಇದನ್ನು ನಾನು ರಬ್ಡಿ ಜೊತೆ, ಜಿಲೇಬಿ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಜಿಲೇಬಿ ರೆಸಿಪಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಈಗ ನಮ್ಮದು ಜಿಲೇಬಿಗೆ ಬೇಕಾಗಿರೋಂಥ ರಬ್ಡಿ ರೆಡಿಯಾಗಿದೆ. ಇದನ್ನು ಹಾಗೆ ಬಿಸಿಯಾಗೂ ತಿನ್ಬೋದು, ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡಾಗಿ ಡೆಸರ್ಟ್ ಥರನೂ ತಿನ್ಬೋದು. ಈಗ ಇದಕ್ಕೆ ನಾವು ಚಾಪ್ ಮಾಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಮತ್ತು ಪಿಸ್ತಾ 2 ಚಾಪ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೇಸರಿ ದಳನೂ ಹಾಕಬೇಕು, ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಆ ಕೇಸರಿ ಟೇಸ್ಟ್ ಅಂತೂ, ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಈಗ ನಮ್ಮ ರಬ್ಡಿ ರೆಡಿಯಾಗಿದೆ. ನೀವು ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಥರ ಎಷ್ಟು ಚೆನ್ನಾಗಿದೆ ಈ ರಬ್ಡಿ. ಇದನ್ನು ಫ್ರಿಜ್ಜಲ್ಲಿಟ್ಟು ತಿನ್ಬೋದು, ಇಲ್ಲಾಂದರೆ ಸ್ವೀಟು ಜಿಲೇಬಿ ಅಥವಾ ಜಾಮೂನ್ ಜೊತೆನೂ ಹಾಕ್ಕೊಂಡು ತಿನ್ಬೋದು. ಸೂಪರ್ ಕಾಂಬಿನೇಷನ್ ಅದು ಜಿಲೇಬಿ ಜೊತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.